ಸ್ಟೋರೀಸ್ ಮಗ. ಆಫ್ಟರ್ ಡೇ 4 ಹೆಂಗಿದೆ ಸಿಚುವೇಶನ್ ಸಿನಾರಿಯೋ? ಇದು ಪಂದ್ಯ ಯಾವ ಕಡೆ ಹೋಗ್ತಾ ಇದೆ? ಇದು ಡ್ರಾಗಿ ಆಗುತ್ತಾ ಅಥವಾ ಇಂಡಿಯಾ ಗೆಲ್ಲುತ್ತಾ ಅಥವಾ ಸೌತ್ ಆಫ್ರಿಕಾ ಗೆಲ್ಲುತ್ತಾ ಅಂತ ಕೇಳ್ತು ಅಂತಂದರೆ, ಕರೆಂಟ್ ಪೊಸಿಷನ್ ನೋಡ್ತು ಅಂತಂದರೆ ಸೌತ್ ಆಫ್ರಿಕಾ ಗೆಲ್ಲುವಂಥ ಚಾನ್ಸೇ ಆಲ್ಮೋಸ್ಟ್ 90% ಇರುವಂಥದ್ದು. ಯಾಕಂದರೆ 2 ವಿಕೆಟ್ ನಾವು ಕಳ್ಕೊಂಡಿರೋದ್ರಿಂದ ಇನ್ನೊಂದು 10% ಡ್ರಾ ಆಗುತ್ತೆ ಅಂತಲೂ ಕೂಡ ಯೋಚನೆ ಮಾಡ್ಬೋದು. ಇಂಡಿಯಾ ಗೆಲ್ಲೋ ಅಂಥ ಸಿನಾರಿಯೋ ಏನಿದೆ 0% ಇದೆ ಅಂತ ನನಗೇನು ಅನ್ನಿಸ್ತಿದೆ ಮಗ. ಗೊತ್ತಿಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ಇಂಡಿಯಾ ಹೊಡೆದ್ಬಿಡ್ಬೋದು 500+ ರನ್ನ ಫೈನಲ್ ಡೇಲಿ ಅಂತ ಅನ್ಕೊಂಡಿರ್ಬೋದು. ಅವೆಲ್ಲ ಅಸಾಧ್ಯ, ಆಗಲ್ಲ. ಇಂಡಿಯಾ ಏನಾದ್ರು ಮಾಡ್ತು ಅಂತಂದರೆ, ಇಂಡಿಯಾ ಆಡ್ತಾ ಇರೋಂಥ ಇಂಟೆಂಟ್ ನೋಡ್ತು ಅಂದರೆ ಅವ್ರು ಡ್ರಾಗೇನೆ ಆಡ್ತಾ ಇರೋದು, ಗೆಲ್ಲಕ್ಕಂತೂ ಆಡ್ತಾ ಇಲ್ಲ. ಇಂಡಿಯಾ ಮ್ಯಾಚ್ನ ಗೆಲ್ಲಕ್ಕಾಗಲ್ಲ ಆ್ಯಂಡ್ ಸೀರೀಸ್ನೂ ಕೂಡ ಗೆಲ್ಲಕ್ಕಾಗಲ್ಲ. ಸೌತ್ ಆಫ್ರಿಕಾಗೆ ಈ ಸೀರೀಸು ಕೈವಶ ಆಗಿದೆ. ಇವಾಗ 4ನೇ ದಿನದಲ್ಲೇ ಇದು ಡಿಕ್ಲೇರ್ ಆಗಿದೆ ನನ್ನ ಪ್ರಕಾರ. ಇವ್ರು ಆಡ್ತಿರೋಂಥ ಇಂಟೆಂಟಲ್ಲೇನೋ ಗೊತ್ತಾಗ್ತಿದೆ. ಇವರು ಚೇಸ್ ಮಾಡ್ತಾ ಇಲ್ಲ, ಇಲ್ಲಿ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಅಂದರೆ ಡ್ರಾ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ದಿರೋ ಸಿದ್ಧತೆನ ನಡೆಸ್ಕೊತಾ ಇದ್ದಾರೆ ಅಂತ. ಅದರಲ್ಲೂ ಕೂಡ ವಿಫಲರಾಗಿ 2 ವಿಕೆಟ್ನ ಕಳ್ಕೊಂಡಿದ್ದಾರೆ. ಅಲ್ಲ ನೋಡಿ ಯಾವ ಥರ ಕೊಟ್ಟರು ಅಂತ, ಡಿಕ್ಲೇರ್ ನೋಡಿ ಹೆಂಗೆ ಕೊಟ್ಟರು ಅಂತ. ಇನ್ನೇನು ಡೇ ಎಂಡ್ ಆಗುವಂಥ ಟೈಮಲ್ಲಿ ಪಟ್ಟಣಂಗೆ ಡಿಕ್ಲೇರ್ ಕೊಟ್ಬಿಟ್ಟು 2 ವಿಕೆಟ್ನ ತಲ್ಲಾಡಿಸಿದ್ದಾರೆ. ಇವಾಗ ಇಂಡಿಯಾ ಸ್ಟ್ರೈಟ್ ಅವೇ ಆನ್ ಪ್ರೆಷರ್ ಅಟ್ D5. ಎಷ್ಟು ಬೇಗ ಆಲ್ಔಟ್ ಮಾಡಬೇಕು ಇವ್ರನ್ನ ಅಂತ ಅನ್ಕೊಂತ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಹೇಳಿದ್ದು ಗುರು ನಾನು, ಇವ್ರನ್ನ ಫಾಲೋ ಆನ್ ಕೊಟ್ಬಿಟ್ಟಿತ್ತು ಅಂತಂದರೆ ಇಂಡಿಯಾ ಏನಾದ್ರು ಫಾಲೋ ಆನ್ ಇವ್ರು ಮಾಡಿಬಿಟ್ಟಿತ್ತು ಅಂತಂದಿದ್ರೆ ಬೇಗ ಇನ್ನೂ ಬೇಗ ಮುಗಿದವ್ರು ಬ್ಯಾಟಿಂಗ್ ಆಡೋಂಥ ಅವಶ್ಯಕತೆನೇ ಇರಲಿಲ್ಲ. 288 ರನ್ ಲೀಡ್ ಇತ್ತಲ್ಲಿ. ಇವಾಗ ಯಾವ ಆಧಾರದ ಮೇಲೆ 280 ರನ್ ಹೊಡಿತಾರೆ ಅಂತ ಅನ್ಕೊಬೇಕು ನಾವು. ಇಂಡಿಯಾ ಈ 2 ವಿಕೆಟ್ನ ಕಳ್ಕೊಂಡಿರೋದನ್ನ ನೋಡ್ತೋ ಅಂತಂದ್ರೆ, ಸೀನ್ ನೋಡ್ತೋ ಅಂತಂದ್ರೆ, ಅಲ್ಲ ಇವ್ರು ನೋಡಿ ಎಷ್ಟೊತ್ತು ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು ನಜ್ಜಿ. ನಾನು ಅನ್ಕೊಂಡಿದ್ದೆ ಇಲ್ಲ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ಬಿಡ್ತಾರೆ, ಬೇಗ ಹೊಡೆದು ನಜ್ಜಿ ಡಿಕ್ಲೇರ್ ಆರಾಮ ಪಟ್ಟಣ ಕೊಟ್ಬಿಡ್ತಾರೆ, ಒಂದು 450 ರನ್ನಿಗೆ ಡಿಕ್ಲೇರ್ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, ಬೇಗ ವಿಕೆಟ್ ಸಿಕ್ಬಿಡೋಣ ಅವ್ರದ್ದು ಅಂತ. ಬಟ್ ಇಲ್ಲಪ್ಪ, ಇವ್ರು 548 ರನ್ವರೆಗೂ ಎಳ್ಕೊಂಡು ಹೋಗೋರು, ಅದನ್ನ ಸ್ಟ್ರೆಚ್ ಮಾಡ್ಕೊಂಡು ಅಲ್ಲಿ ಸ್ಟಪ್ಸ್ ಸೆಂಚುರಿ ಆಗೋರ್ಗೂ ಕಾಯ್ಕೊಂಡು ಕೂತ್ಕೊಂಡವ್ರು. ಅಲ್ಲಿ ಸ್ಟಪ್ಸು ಔಟ್ ಆಗ್ತಿದ್ದಂಗೆ ಬಾರಪ್ಪ ಚಿನ್ನ ಅಂತ ಕರೆದಿದ್ದಲ್ಲಿ, ಇಲ್ಲಾಂದರೆ ಸ್ಟಪ್ಸು ಸೆಂಚುರಿ ಆಗೋರು ಕೂಡ ವೆಯ್ಟ್ ಮಾಡಿರೋರು ಅಲ್ಲಿ. ಸೊ ಸಖತ್ತಾಗಿ ಪರ್ಫಾರ್ಮ್ ಮಾಡೋರು, ನೋಡೋಕೆ ಹೋಯ್ತು ಅಂದರೆ ಸ್ಟಪ್ಸು ಇವತ್ತು ನೋಡಿ ಏನು ಸಖತ್ತಾಗಿ ಆಡಿದ್ದಾರೆ ಅಂತ. ಫಸ್ಟ್ ಇನ್ನಿಂಗ್ಸ್ ಅಲ್ಲ 489 ರನ್ ಹೊಡೆಯೋದಲ್ಲ, ಈ ಇನ್ನಿಂಗ್ಸು ಕೂಡ ನೋಡಿ 3rd ಇನ್ನಿಂಗ್ಸಲ್ಲೂ ಕೂಡ ಯಾವ ಥರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ. 260 ರನ್ನ ಹೊಡೆದಿದ್ದಾರೆ, 5 ವಿಕೆಟ್ನ ಕಳ್ಕೊಂಡು ಇನ್ನೂ ವಿಕೆಟ್ಸ್ಗಳಿದ್ದು. ಸೊ ಈ ಒಂದು ಇದನ್ನು ಕೂಡ 300+ ಅಂತೂ ಖಂಡಿತ 100% ಹೊಡೆದಿರೋರು. ಫುಲ್ ಫ್ಲೆಡ್ಜ್ಡಾಗಿ ಏನಾದ್ರು ಬಿಟ್ಟಿತ್ತು ಅಂತಂದಿದ್ರೆ ಸಖತ್ ಬ್ಯಾಟಿಂಗ್ ಆಡಿದ್ದಾರೆ ಸೌತ್ ಆಫ್ರಿಕನ್ಸ್ ಅಂತೂ. ಇಂಡಿಯನ್ಸ್ ಬಾಡಿ ಲ್ಯಾಂಗ್ವೇಜ್ನೇ ಒಂಥರ ಕುಗ್ಗೋಗಿತ್ತು ಮಗ. ಇವತ್ತಲ್ಲ, ಈ ಒಂದು ಸೀರೀಸ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಇಂಡಿಯನ್ಸ್ ಬಾಡಿ ಲ್ಯಾಂಗ್ವೇಜು ಕೆಳಗಡೆನೇ ಇದೆ, ಮೇಲ್ಗಡೆ ಎದ್ದೇ ಇಲ್ಲ. ಸೊ ರಿಷಬ್ ಪಂತ್ ಅವರ ಹಿಂದೆಗಡೆ ಬಿಹೈಂಡ್ ದ ವಿಕೆಟ್ಸು ಸಿಕ್ಕಾಪಟ್ಟೆ ಸ್ಯಾಡಾಗಿ ನಿಂತ್ಕೊಳ್ಳೋದು ನೋಡ್ತು ಅಂತಂದರೆ, ಏನು ಯೋಚನೆ ಮಾಡ್ದಂಗೆ ನಿಂತ್ಕೊಳ್ಳೋದು ನೋಡ್ತಾರೆ. ಈ ಮ್ಯಾಚ್ನ ಬಿಟ್ಟಿದ್ದೀವಿ ಅನ್ನೋ ಥರನೇ ಅದು ಕಾಣಿಸ್ತಾ ಇದೆ. ಸೊ ಆ ಒಂದು ಅಪ್ರೋಚು, ಆ ಒಂದು ಅಗ್ರೆಷನ್ ಆಗಿರಲಿ, ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಇದ್ದಿದ್ದು, ಅದು ಏನೋ ಒಂಥರ ಜೋಶ್ ಬರೋದಲ್ಲ. ಮ್ಯಾಚ್ನ ಸೋಲ್ತಾ ಇದ್ರೂ ಕೂಡ ಅವ್ನ ಅಜ್ಜಿ ಏನಾದ್ರು ಒಂಥರ ತೊಗೊಂಬರೋರಲ್ಲ, ಆ ಥರ ರಿದಮ್ ಆಗಲಿ ಏನೋ ಒಂಥರ ಕಾಣಿಸ್ತಾ ಇಲ್ಲ, ಹುರುಪಾಗಲಿ ಏನೂ ಕಾಣಿಸ್ತಾ ಇಲ್ಲ. ವೈಬೇ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಮ್ಯಾಚು ಇಂಡಿಯಾ ಅವನಜ್ಜಿ ಏನಾರು ತೊಗೊಂಬಂದು ಏನಾರು ಮಾಡ್ತಾರೆ ಅನ್ನೋ ಒಂದು ವೈಬೇ ಬರ್ತಾ ಇಲ್ಲ ನಮಗೆ. ಅಲ್ಲಿ ನಮಗೆ ಬರ್ತಾ ಇಲ್ಲ, ನೋಡೋರಿಗೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಪ್ಲೇಯರ್ಸ್ಗಳಿಗೆ ಇನ್ನಲ್ಲಿಂದ ಬರುತ್ತಲ್ಲಿ, ಸಾರಿ ಅಲ್ಲಿರೋರಿಗೆ ಬರ್ತಾ ಇಲ್ಲ ಅಂದರೆ ನಮ್ಗೆ ಇಲ್ಲಿ ನೋಡೋರ್ಗೆ ಇನ್ನಲ್ಲಿಂದ ಬರುತ್ತೆ. ಒಂಥರ ವೈಸ್ ಪರ್ಸನೇ ಬಿಡಿದಂಗೆ ನೋಡೋಕೆ ಹೋಯ್ತು ಅಂತಂದರೆ ಏನು ಆಡಿದ್ರು ಗುರು ಇವತ್ತು ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ ಸಖತ್ತಾಗೇನೆ ಬಂತು. ರಿಕಲ್ಟನ್ ಜೊತೆಗೆ ಆಡಿನ ಮಾಕ್ರಮ್ ಇವತ್ತು ವಿಕೆಟ್ ಹಾವಳಿ ಮಾಡಿರೋದು. ಜಡೇಜಾ ಅವ್ರು 4 ವಿಕೆಟ್ ಎತ್ತಿದ್ದಾರೆ ಅಲ್ಲಿ. ಇನ್ನೇನಲ್ಲಿ ಇನ್ನೊಂದು ವಿಕೆಟ್ ತೆಗೆದಿರೋದು ವಾಷಿಂಗ್ಟನ್ ಸುಂದರೆಲ್ಲ ಬಿದ್ದಿರೋದೆಲ್ಲ ಸ್ಪಿನ್ನರ್ಸ್ಗೆಲ್ಲ, ವಿಕೆಟ್ ಎಲ್ಲ ಸ್ಪಿನ್ನರ್ಸ್ಗೆ. ಸೊ ವಾಷಿಂಗ್ಟನ್ ಸುಂದರ್ ಟೆಂಬಾ ಬೌಮಾ ಅವರ ವಿಕೆಟ್ನೇ ಎತ್ತಿದ್ದು. ಹಿಂದಿನ ಬಾಲಿನ ಔಟ್ ಆಗಬೇಕಾಗಿರುತ್ತೆ. ಬಕ್ರಾ ಥರ ಟೆಂಬಾ ಬೌಮಾ ಅವರು ಅದೇ ಶಾಟ್ನ ಹೊಡೆಯೋಕೆ ಹೋಗಿರ್ತಾರೆ, ಅಲ್ಲೇ ಹೋಗುತ್ತೆ ಹಿಂದೆಗಡೆ ಕ್ಯಾಚ್ ಬಿಹೈಂಡು. ಟೆಂಬಾ ಬೌಮಾ ಬಿಡ್ತು ಅಂತಂದರೆ ಎಲ್ಲ ವಿಕೆಟು ಜಡೇಜಾ ಅವ್ರಿಗೇ ಬಿದ್ದಿರೋದು. ಇವರು ಮಾರ್ಕ್ರಮ್ ಅವರು ಬೋಲ್ಡ್ ಆಗಿದ್ದು ಸಖತ್ತಾಗಿತ್ತು. ಅದೊಂಥರ ಡೆಲಿವರಿ ಆಫ್ ದ ಡೇ ಅಂತ ಹೇಳಬೇಕು. ನಿಂತ್ಕೊಂಡು ಹಂಗೇನೆ ಶೋ ಕೊಡ್ತಾಯಿದ್ರು, ಫೋಟೋ ತೊಗೊಳ್ಳಿ ಅಂತ. ಅದು ಬೋಲ್ಡ್ ಹೊಡ್ಕೊಂಡು ಹೋಗಿತ್ತಲ್ಲಿ ಹಿಂದೆಗಡೆ. ರಿಯಾನ್ ರಿಕಲ್ಟನ್ ಕ್ಯಾಚ್ ಕೊಟ್ಬಿಟ್ಟು ಓಡಾರೆ ಸಿರಾಜ್ ಭಯ್ಯಾಗೆ. ಈ ಕಡೆಯಿಂದ ಪಾರ್ಟ್ನರ್ಶಿಪ್ ಸಖತ್ತಾಗೇನೆ ಬಿಲ್ಡ್ ಆಯಿತು. ಟೋನಿ ಅವ್ರ ಜೊತೆಗೆ ಸ್ಟಪ್ಸ್ ಅವ್ರದ್ದು. ಸೊ ಟೋನಿ ಅವರು LBW ಆಯಿತು ಅಂತಂದರೆ ಇನ್ನೇನು ಒಂದು 50 ಮಾಡ್ಕೊಂಡ್ರವರು. ಗುಡ್ಸಕ್ಕೆ ಹೋಗ್ಬಿಟ್ಟು LBW ಆಯಿತು ಅಂತಂದರೆ ಇನ್ನು ಈ ಕಡೆ ಮಲ್ಡರ್ ಅವ್ರು ನಿಂತ್ಕೊಂಡು ಇವಾಗ ಆಡ್ತಾ ಇದ್ದಾರೆ. ಲಾಸ್ಟ್ ವಿಕೆಟ್ ಬಿದ್ದಿದ್ದು ಗೊತ್ತಿರೋದೇ ಯಾರ್ದು ಅಂತ. ಅದು 8 ಸ್ಟೆಪ್ಸ್ 94 ರನ್ಸ್, ಸೆಂಚುರಿ ಆಗಬೇಕಾಗಿತ್ತು. ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರು, ಆಗಬೇಕಾಗಿತ್ತು, ಡಿಸರ್ವಿಂಗ್ ಏನೇ ಇದ್ದರು. ಬಟ್ ಅನ್ಫಾರ್ಚುನೇಟಾಗಿ ಸೆಂಚುರಿ ಆಗೋಕ್ಕಾಗಿಲ್ಲ. ಇನ್ನೇನು ಸೀರೀಸ್ನಾಗ ಗೆದ್ಕೊಂಡು ಹೋಗೋರು, ಇನ್ನು ಸೆಂಚುರಿ ಆಗಿದ್ರೆ ಏನು, ಹಾಫ್ ಸೆಂಚುರಿ ಆದ್ರೇನು, ಏನು ಮ್ಯಾಟ್ರೇ ಆಗೋದಿಲ್ಲ. ಸೀರೀಸ್ನಾಗ ಗೆದ್ದವರಲ್ಲ ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋಯ್ತು. ಸೀರೀಸೇ ಟೋಟಲ್ ಡಾಮಿನೇಷನ್ ಅಷ್ಟೇ, ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. ಟೋಟಲ್ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಸೌತ್ ಆಫ್ರಿಕನ್ಸು ಮಸ್ತಾಗಿ ಆಡಿದ್ದಾರೆ. ಅದಕ್ಕೆಲ್ಲ ಚಪ್ಪಾಳೆ ಹೊಡಿಬೇಕು, ಎದ್ದು ನಿಂತ್ಕೊಂಡು ಇಂಡಿಯನ್ಸ್ ಎಲ್ಲ ಚಪ್ಪಾಳೆ ಹೊಡಿಬೇಕು. ಇಂಡಿಯಾದ ಆವ್ರೇಜ್ ಪರ್ಫಾರ್ಮೆನ್ಸು ಇಲ್ಲ, ಬಿಲೋ ಆವ್ರೇಜ್ ಪರ್ಫಾರ್ಮೆನ್ಸು ಈ ಒಂದು ಸೀರೀಸಲ್ಲಿ ಆಗಿದೆ. ಹೇಳೋಕ್ಕೂ ಕೂಡ ನಂಗೆ ಇಷ್ಟ ಆಗ್ತಾಯಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಹೇಳಲೇಬೇಕು.
ಇನ್ನೇನಲ್ಲಿ 548 ರನ್ನು ಟಾರ್ಗೆಟ್ನ ಕೊಡ್ತಾ ಇದ್ದಂಗೆ 49 ರನ್ ಟಾರ್ಗೆಟ್ ಕೊಡ್ತಾ ಇದ್ದಂಗೆ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದಂತಹ ಓಪನರ್ಸ್ ಇಬ್ಬರೂ ಕೂಡ ಮನೆಗೆ ಅಟ್ಟಿದ್ದಾರೆ. ಇವಾಗ KL ರಾಹುಲ್ ಗಾನ್ ಕೇಸು, ಈ ಕಡೆಯಿಂದ ಮರ್ಡರ್ ವಿಕೆಟ್ ತೆಗೆದಿದ್ದಾರೆ, ಬೋಲ್ಡ್ ಆಗಿದ್ದಾರೆ. ಆಮೇಲೆ ಹಂಗೆ ನೋಡ್ತು ಅಂತಂದರೆ ಮೇಲ್ಗಡೆ ಜಾಸ್ವಾಲು ಮಾರ್ಕೋ ಆ್ಯನ್ಸನ್ಗೆ ಔಟ್ ಆಗಿದ್ದಾರೆ. ಇವತ್ತು ಪೇಸರ್ಸ್ಗೆ ಬಿದ್ದಿರೋದು ಒಂದೇ ವಿಕೆಟು, ಅದು ಮಾರ್ಕೋ ಆ್ಯನ್ಸನ್ ಎತ್ತಿದ್ದಾರೆ. ಏನು ಗುರು ಮಾರ್ಕೋ ಆ್ಯನ್ಸನ್ ಇಲ್ಲೂ ಸೆಕೆಂಡ್ ಇನ್ನಿಂಗ್ಸಲ್ಲೂ ಅವಳಿಗೆ ಕೊಡಬೇಕಾ? ಅಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಕೊಟ್ಟರೆ ಸಾಲದ ಅಲ್ಲಿ ಏನು ಚೇಸ್ ಮಾಡ್ತಾರೋ ಏನು ಕಥೆನೋ. ಇವಾಗ ಇಂಡಿಯಾಗೆ ಬೇಕಾಗಿರೋದು 27 ರನ್ನ ಹೊಡೆದಿದ್ದಾರೆ. ಇಂಡಿಯಾಗೆ ಎಷ್ಟು ರನ್ ಬೇಕು? 522 ರನ್ ಬೇಕು ಫೈನಲ್ ಡೇಲಿ. 522 ಇದರಲ್ಲಿ ಅರ್ಧನಾರು ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀರ ನೀವು? ಅರ್ಧನೂ ಖಂಡಿತ ಹೊಡಿಯೋದಕ್ಕಾಗೋದಿಲ್ಲ. ಹೊಡೆದ್ರೆ ಅದೇ ಒಂಥರ ದೊಡ್ಡ ವಿಷಯ. 527 ರನ್ನಲ್ಲಿ ಅರ್ಧ ಹೊಡಿತಾರೆ ಅಂತಂದರೆ ಅದೇ ಕ್ಲೋಸ್ ಟು ಆಲ್ಮೋಸ್ಟ್ 260 270 ರನ್ಸ್ ಆಗುತ್ತೆ. ಹೊಡಿತಾರೆ ಅಷ್ಟನ್ನ ಹೊಡಿತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಡಿಫೆಂಡ್ ಮಾಡ್ಕೊಂಡು ಟುಕು ಆಡ್ಬಿಟ್ಟು ಮರ್ಯಾದೆಯಾಗಿ ಮ್ಯಾಚ್ನ ಡ್ರಾ ಮಾಡ್ಕೊಂತು ಅಂತಂದರೆ ಒಂದು ರೆಪ್ಯುಟೇಷನ್, ಒಂದು ರೇಂಜಿಗಾರ ಸ್ವಲ್ಪ ಮರ್ಯಾದೆ ಉಳ್ಕೊಂತದೆ. ಡ್ರಾ ಮಾಡ್ಕೊಂತು ಅಂತಂದರೆ ಟುಕು ಅಂತ ಕುಟಿ ಅವಾಗ ಸೌತ್ ಆಫ್ರಿಕನ್ಸಿಗೆ ಅನಿಸುತ್ತೆ ಇಲ್ಲ ನಾವು ಫಾಲೋ ಆನ್ ಕೊಡಬೇಕಾಗಿತ್ತು ಇವ್ರಿಗೆ ಅಂತ ಸೌತ್ ಆಫ್ರಿಕನ್ಸಿಗೆ ಅನಿಸುತ್ತೆ. ಆ ಥರ ಮಾಡಬೇಕು. ಅದು ಕಮ್ ಬ್ಯಾಕ್ ಅಂತ ಆಗುತ್ತದು. ನನ್ನ ಪ್ರಕಾರ ಡ್ರಾ ಮಾಡಿಕೊಂಡ್ರೆ ಈ ಮ್ಯಾಚು ಅದು ಬೆಸ್ಟ್ ಕಮ್ ಬ್ಯಾಕ್ ಆಫ್ ಇಂಡಿಯಾ ಅಂತ ಹೇಳ್ತೀನಿ. ಡ್ರಾ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಸೈಕ್ ಕಮ್ ಬ್ಯಾಕ್ ಅಂತ. ಯಾಕಂದರೆ ಸೌತ್ ಆಫ್ರಿಕನ್ಸು ದಡ್ರು ಅಂತ ಪ್ರೂವ್ ಆಗೋಗ್ಬಿಡುತ್ತೆ ಏನಾರು ನಾವು ಡ್ರಾ ಮಾಡ್ಕೊಂಡ್ವಿ ಅಂತಂದರೆ. ಅವ್ರನ್ನ ಫಾಲೋ ಆನ್ ಕೊಟ್ಟಿರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ಅವಾಗ ಫಾಲೋ ಆನ್ ಕೊಟ್ಬಿಟ್ಟು ಆಮೇಲೆ ಬಂದು ಹೊಡಿಬೇಕಾಗಿತ್ತು ಇವ್ರಿಗೆ ಅಂತ ಅನ್ಕೊಂತಾರೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಡ್ರಾ ಆಗುತ್ತಾ ಅಥವಾ ಸೌತ್ ಆಫ್ರಿಕಾ ಗೆಲ್ತಾರ ಅಂತ. 90% ಸೌತ್ ಆಫ್ರಿಕಾ ಗೆಲ್ತಾರೆ, 10% ಡ್ರಾ ಆಗುವಂಥ ಸೀನ್ ಇದೆ. ಕಾದು ನೋಡೋಣ. ಡ್ರಾ ಆಗಬೇಕು ಅಂತಂದರೆ ಹೆವಿ ಎಫರ್ಟ್ ಹಾಕಬೇಕು. ನಾಳೆ ಸ್ಪಿನ್ನಿಗೆ ಸಿಕ್ಕಾಪಟ್ಟೆ ಅಸಿಸ್ಟ್ ಇರುತ್ತೆ. ಇವತ್ತೇ ಇತ್ತು ಅಸಿಸ್ಟಲ್ಲಿ, ನೋಡೋಲ್ಲ ತಿರುಗಿ ಹೆಂಗೆ ಎಗಿರ್ತಾ ಇತ್ತು ಅಂತ. ನಾಳೆ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.